ಭಾನುವಾರದ ಮತ್ತೊಂದು ರೈಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಬಿಡದಿ ತಟ್ಟೆ ಇಡ್ಲಿಗೆ ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ. ಇವತ್ತು ನಮ್ಮ ಜೊತೆ ಇನ್ನೂ 2 ಬೈಕ್ ಜಾಯ್ನ್ ಆಗಿದೆ. ಒಂದು ನಮ್ಮ ಫ್ರೆಂಡ್ ಕಿಶೋರ್ದು ಹಯಾಬುಸ, ಮತ್ತೊಂದು ಕುಟ್ಟಿದು ಬೆನೆಲಿ 600. ಆ್ಯಕ್ಚುಲಿ ಟೋಟಲಿ 4 ಗಾಡಿ ಪ್ಲ್ಯಾನ್ ಮಾಡಿದ್ದು ರೈಡ್ಗೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕಾರಣಾಂತರಗಳಿಂದ ನಮ್ಮ ಫ್ರೆಂಡ್ ನಟರಾಜ್ ಅವರು ಮಿಸ್ ಆದರು. ಅವ್ರ ಹತ್ರ ಮುಂಚೆ R3 ಯಮಹ ಇತ್ತು. ಈಗ ರೀಸೆಂಟ್ಲಿ ಮಿಡ್ ರೇಂಜ್ಗೆ ಸೆಗ್ಮೆಂಟ್ಗೆ ಅಪ್ಗ್ರೇಡ್ ಆಗಿದ್ದಾರೆ. ಹೋಂಡಾ 650 R ಇಟ್ಟಿದ್ದಾರೆ ಈಗ. ಫ್ಯೂಯಲ್ ಇಂಡಿಕೇಟ್ರು ಬ್ಲಿಂಕ್ ಆಗ್ತಾ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಬೋಣ ಪೆಟ್ರೋಲ್ ಬಂಕಲ್ಲಿ ಈಗ. ಇದು XP95 ಸಿಗಲ್ಲ. 1520 ಹಾಕಿ. 1520. ಶೆಲ್ಲಲ್ಲಿ 95 ಆಕ್ಟೇನ್ ಸಿಗಲ್ಲ, ಅದಕ್ಕೆ ವಿ ಪವರ್ ಹಾಕ್ಸ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಎಥನಾಲ್ ಬ್ಲೆಂಡ್ ಪರ್ಸೆಂಟೇಜ್ ಕಮ್ಮಿ ಇರ್ತದೆ, ಅದಕ್ಕೆ. ಎರಡು ಸೇಮ್ ಸಿ ಸಿ. ಎಷ್ಟು ಇವಾಗಲೇ? ಶೆಲ್ ಬಂಕಲ್ಲಿ ಫ್ಯೂಯಲ್ ಹಾಕ್ಸಿದಾಗ ಶೆಲ್ ಆ್ಯಪ್ ಯೂಸ್ ಮಾಡಿ, ಪಾಯಿಂಟ್ಸು ಮತ್ತು ಡಿಸ್ಕೌಂಟ್ ಸಿಗ್ತದೆ. ಟ್ಯಾಂಕ್ ಫುಲ್ಲಾಗಿರೋ ಪಿಕ್ಚರ್ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತದೆ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆಯಲ್ಲಪ್ಪ ಮೈಸೂರು ರೋಡು. ಭಾನುವಾರ ಬೇರೆ ಜನ ಕಮ್ಮಿ ಇರುತ್ತೆ ಅಂದ್ಕೊಂಡ್ರೆ ಜಾಸ್ತಿ ಇದೆ. ರೈಟ್ ಹೋದರೆ ಬೆಂಗಳೂರು ಮೈಸೂರು ಹೈವೇ ಜಾಯ್ನ್ ಆಗ್ತದೆ. ನಾವು ಲೆಫ್ಟ್ ಹೋಗೋಣ, ಯಾಕಂದರೆ ಅಲ್ಲಿ ಬೈಕ್ನ ಬಿಡೋದಿಲ್ಲ. ನಮ್ಮ ಬೈಕರ್ಸ್ ಗ್ರೂಪಲ್ಲಿ 4 ಜನ ಇದ್ದೀವಿ. ಆ್ಯಕ್ಚುಲಿ ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿದ್ವಿ, ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಎಲ್ಲರೂ. ಹಾಗೆ ನೈಟು ಇನ್ಸ್ಟಾ ನೋಡ್ತಾ ಇರಬೇಕಾದ್ರೆ ಒಂದು ರೀಲ್ಸ್ ಬಂತು. ಬೆಟ್ಟದ ಮೇಲೆ ಒಂದು ಶಿವ ಟೆಂಪಲ್ ಇದೆ. ಆ ಪ್ಲೇಸು ರೀಸೆಂಟಾಗಿ ವೈರಲ್ ಆಗಿ ಫೇಮಸ್ ಕೂಡ ಆಗ್ತಾಯಿದೆ. ಎಲ್ಲಿರೋದು ಏನು ಅಂತ ನೋಡಿದ್ರೆ ಈ ಬಿಡದಿನ ಸ್ವಲ್ಪದರಲ್ಲೇ, ಅದು ಕೂಡ ಹತ್ರದಲ್ಲೇ ಇತ್ತು. ಆಮೇಲೆ ಡಿಸೈಡ್ ಮಾಡಿದೆ ಇಲ್ಲೂ ಹೋಗೋಣ ಅಂತ. ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮ ಬಾಯ್ಸ್ನ ಒಂದು ಸತಿ ಕೇಳೋಣ, ಅವರು ಹೋಗೋಣ ಅಂತ ಅಂದರೆ ಅಲ್ಲಿಗೆ ಹೋಗಿ ಆ ಪ್ಲೇಸ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಸಿಟಿ ಓಡಿಸೋಕ್ಕೆ ಸೂಪರ್ ಬೈಕ್ಗಳು ಅಷ್ಟೊಂದು ಮಜಾ ಕೊಡಲ್ಲ. ಒನ್ಸ್ ಹೈವೇ ಅಥವಾ ಸ್ಟ್ರೆಚ್ ರೋಡ್ ಸಿಕ್ಕಿದ್ರೆ ಒಳ್ಳೆ ಮಜಾ ಇರ್ತದೆ. ಧೂಮ್ ಫಿಲಮಲ್ಲಿ ಜಾನ್ ಅಬ್ರಾಮ್ ಓಡಿಸೋ ಥರ ಫೀಲ್ ಆಗ್ತಾ ಇರ್ತದೆ ಗಾಡಿ ಓಡಿಸ್ತಾ ಇದ್ರೆ. ನನಗೆ ಪರ್ಸ್ನಲಿ ಸೂಪರ್ ಬೈಕ್ ಕ್ರೇಜ್ ಹುಟ್ಟಿದ್ದು ಧೂಮ್ ಫಿಲಮ್ ನೋಡಿದ್ಮೇಲೆ, ಮತ್ತು ಮೋಟೋ ಜಿ ಪಿ ನೋಡೋದ್ರಿಂದ. ಅದರಲ್ಲಿ ಎಸ್ಪೆಷಲಿ ವ್ಯಾಲೆಂಟಿನೋ ರೋಸಿ ರೈಡ್ರು ನೋಡ್ತಾ 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 ಒಂದು ದಿವಸ ಈ ಗಾಡಿ ನಿಲ್ಲಿಸಲೇಬೇಕು ಅಂತ ಮೈಂಡಲ್ಲಿ ಕೂತ್ಕೊಂತು. ರೈಟಲ್ಲಿರೋದು ನಮ್ಮ ಕಿಶೋರ್ದು ಬ್ಲ್ಯಾಕ್ ಹಯಾಬುಸ. ಇವೊಂದಿದು ಸೆಕೆಂಡ್ ಗಾಡಿ. ಫಸ್ಟು ಹಯಾಬುಸನೇ ಇಟ್ಟಿದ್ದ ಬ್ಲ್ಯಾಕ್ ಕಲರ್ ಅದೂ, ಬಟ್ ಅದು 2013 ಅನಿಸುತ್ತೆ. ABS ಇರಲಿಲ್ಲ ಆ ಗಾಡಿಗೆ. ಈಗ ಒಂದು 6 ಮಂತ್ ಬ್ಯಾಕು 2019 ಮಾಡಲು ಬ್ಲ್ಯಾಕ್ ಕಲರೇ ವಿತ್ ABS ಇರೋ ಗಾಡಿ ತೊಗೊಂಡ. ಈಗ ಒಟ್ಟು ನಮ್ಮ ಗ್ರೂಪಲ್ಲಿ 4 ಬೈಕ್ ಆಗಿದೆ. 2 ಮಿಡ್ ರೇಂಜ್ ಸೆಗ್ಮೆಂಟು, ಇನ್ನೆರಡು ಫುಲ್ ರೇಂಜು ಸೂಪರ್ ಬೈಕ್ ಸೆಗ್ಮೆಂಟು. ನೋಡೋಣ ಮುಂದೆ ಯಾರ್ಯಾರು ಜಾಯ್ನ್ ಆಗ್ತಾರೆ ನಮ್ಮ ಗ್ರೂಪ್ಗೆ ಅಂತ. ಓನ್ಲಿ ಗಾಡ್ ನೋಸ್ ವಾಟ್ ಗೋಸ್. ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಅಡ್ಡ ಬಂತು. ಇಲ್ಲಿಂದ ತಟ್ಟೆ ಇಡ್ಲಿ ಹೋಟೆಲ್ಗಳ ಅವಳಿ ಸ್ಟಾರ್ಟು.
ತುಂಬ ತಟ್ಟೆ ಇಡ್ಲಿ ಹೋಟ್ಲುಗಳಿವೆ ಇಲ್ಲಿ. ಬಟ್ ನನಗೆ ತುಂಬ ಇಷ್ಟ ಆಗೋದು ಟೇಸ್ಟ್ ಎಲ್ಲ ಇಲ್ಲೇ. ಶ್ರೀ ಶಿವದರ್ಶನ ಶಶಿ ತಟ್ಟೆ ಇಡ್ಲಿ ಹೋಟೆಲು. ಪಬ್ಲಿಕ್ ಪ್ಲೇಸಲ್ಲಿ ಈ ಸೂಪರ್ ಬೈಕ್ನ ಪಾರ್ಕಿಂಗ್ ಮಾಡೋದೇ ಒಂದು ದೊಡ್ಡ ಹಿಂಸೆ. ಗಾಡಿ ನೋಡ್ತಾ ಇಲ್ಲ ಅಂತ ಅಂದರೆ ಈ ಗಾಡಿ ಮೇಲೆ ಕುತ್ಕೊಳ್ಳೋದು, ಟ್ಯಾಂಕ್ ಸ್ಕ್ರ್ಯಾಚ್ ಮಾಡೋದು ಇದೆಲ್ಲ ಮಾಡಿಬಿಡ್ತಾರೆ. ಹೆಂಗೋ ಸೇಫ್ ಪಾರ್ಕಿಂಗ್ ಜಾಗ ಸಿಕ್ತು, ಇಲ್ಲೇ ಪಾರ್ಕ್ ಮಾಡೋಣ. ಸಂಡೇ ಬೇರೆ ಫುಲ್ಲು ರಶ್ ಇದೆ. ಆದರೂ ನಮ್ಮ ಜೋಗಿಯವರು ಬಿಡ್ದೇ ಕ್ಯೂ ನಿಂತ್ಕೊಂಡು ತೊಗೊಂಬಂದರು. ಏನು ಜೋಗಿ, ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದೆಯಾ? ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದೆಯಾ? ಇವತ್ತಿನ ರೈಡಲ್ಲಿ ಜಾಯ್ನ್ ಆಗಿರೋದು 2 ಹಯಾಬುಸಾ ಮತ್ತು ಒಂದು ಬೆನೆಲಿ 600. ಹಿಲ್ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಆದ ನಂತರ ಇಲ್ಲಿಂದ ಹೊರಡುವ ಸಮಯ ಬಂದಿದೆ. ಇಲ್ಲಿಂದ 31 ಕಿಲೋಮೀಟರ್ ಆಗ್ತದೆ ಆ ಪ್ಲೇಸ್ಗೆ. ನಮ್ಮ ಮುಂದಿನ ಪಯಣ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉದಾರಹಳ್ಳಿಯಲ್ಲಿರುವ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಈ ಸ್ಥಳಕ್ಕೆ ಬೆಂಗಳೂರಿಂದ ಮೈಸೂರು ಮಾರ್ಗವಾಗಿ ಬರೋಕ್ಕೆ 58 ಕಿಲೋಮೀಟರ್ ಆಗ್ತದೆ. ಬೆಂಗಳೂರಿಂದ ಕನಕಪುರ ಮಾರ್ಗವಾಗಿ ಬರೋಕ್ಕೆ 61 ಕಿಲೋಮೀಟರ್ ಆಗ್ತದೆ. ಹಾಗೂ ರಾಮನಗರ ಜಿಲ್ಲೆಯಿಂದ 27 ಕಿಲೋಮೀಟ್ರು, ಕನಕಪುರ ತಾಲೂಕಿಂದ 16 ಕಿಲೋಮೀಟರ್ ಆಗ್ತದೆ. ಸುಮಾರು 1300 ವರ್ಷಗಳ ಇತಿಹಾಸ ಇದೆ ಈ ಸ್ಥಳಕ್ಕೆ. ಈ ಸ್ಥಳದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಹಳ್ಳಿಯ ಜನರು ಫಂಡ್ಸನ್ನ ಕಲೆಕ್ಟ್ ಮಾಡಿ ಹೊಸದಾಗಿ ರಿನ್ಯೂವೇಟ್ ಮಾಡಿದ್ದಾರೆ ಈ ದೇವಸ್ಥಾನನ. 10 ತಿಂಗಳಾಯಿತು ಇದು ಓಪನ್ ಆಗಿ. ತುಂಬ ಆಕರ್ಷಣೀಯವಾಗಿದೆ ಇಲ್ಲಿ ಮಾಡಿರೋ ಕೆಲಸ. ಸನ್ರೈಸು ಮತ್ತು ಸನ್ಸೆಟ್ ಟೈಮಲ್ಲಿ ಸಕ್ಕದಾಗಿ ಕಾಣ್ತದೆ ಈ ಪ್ಲೇಸು. ರಾಮನಗರ ಕನಕಪುರ ರೋಡ್ಗೆ ಜಾಯ್ನ್ ಆಗೋ ಒಂದು ರೋಡ್ ಸಿಗ್ತದೆ. ಮೈಸೂರು ರೋಡಲ್ಲಿ ಅಲ್ಲಿ ಲೆಫ್ಟ್ ಡಿವಿಯೇಷನ್ ತೊಗೊಬೇಕು. ಈ ರೋಡಲ್ಲಿ ಹೋಗ್ತಾ ಒಂದು ದೊಡ್ಡ ಬೆಟ್ಟ ಕಾಣ್ತಿದೆ. ಆ ಬೆಟ್ಟ ನೋಡ್ತಿದ್ರೆ ಯಾರೋ ಕೆತ್ತನೆ ಮಾಡಿಟ್ಟಿರೋ ಥರ ಫೀಲ್ ಆಗ್ತದೆ. ಈ ಬೆಟ್ಟ ನೋಡ್ತಿದ್ರೆ ಬಾಹುಬಲಿ ಫಿಲಿಮಲ್ಲಿ ಪ್ರಭಾಸ್ ಅನುಷ್ಕನ್ನ ಮಹಿಷ್ಮತಿ ಸಾಮ್ರಾಜ್ಯಕ್ಕೆ ಕರ್ಕೊಂಬರ್ಬೇಕಾದ್ರೆ ಆ ಬೋಟ್ದು ಟಾಪ್ ಫ್ಲಾಗ್ ಟಚ್ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತದೆ. ಫೈನಲಿ ಡೆಸ್ಟಿನೇಷನ್ ಹತ್ತತ್ರ ಬಂದ್ವಿ. ಇದೇ ಶ್ರೀ 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 ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಮಹಾದ್ವಾರ. ಇಲ್ಲಿಂದ ರೈಟ್ ತೊಗೊಂಡು ಒಳಗಡೆ ಹೋಗಬೇಕು. ಸಂಡೇ ಆಗಿರೋದ್ರಿಂದ ಬೇರೆ ಬೇರೆ ಬೈಕರ್ಸ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿಂದ ರೋಡು ಸರಿ ಇಲ್ಲ, ತುಂಬ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಮಣ್ ರೋಡು, ಗಾಡಿಗಳು ಓಡಾಡಿ ಫುಲ್ಲು ಧೂಳಾಗ್ಬಿಟ್ಟಿದೆ. ತುಂಬ ಸ್ಲಿಪ್ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಓಡಿಸಿ. ಲೆಫ್ಟಲ್ಲೇ ಒಂದು ಸ್ಮಾಲ್ ಲೇಕ್ ಇದೆ, ಚೆನ್ನಾಗಿದೆ, ಸುಂದರವಾಗಿ ಕಮಲ ಹೂವೆಲ್ಲ ಬಿಟ್ಟಿದೆ. ಮಧ್ಯದಲ್ಲಿ ಸ್ವಲ್ಪ ಕಾಂಕ್ರೀಟ್ ರೋಡ್ ಆಗಿದೆ, ಆದರೂ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು.
ಆಫ್ ರೋಡಿಂಗ್ ಮಾಡ್ದಂಗಿದೆ. ಮಳೆಗಿಳೆ ಬಂದಿದ್ರೆ ಫುಲ್ ಕೆಸರಾಗಿ ಚಿತಲ್ ಪತಲ್ ಆಗೋಗ್ಬಿಟ್ಟಿರೋದು. ಗಾಡಿ ಹೋಗೋಕೆ ಈಸಿ ಆಗಲಿ ಅಂತ ಬೆಟ್ಟದ ಮೇಲೆ ಸ್ವಲ್ಪ ಕಾಂಕ್ರೀಟ್ ರೋಡಲ್ಲಿ ಹಾಕಿದ್ದಾರೆ. ಹೋಗ್ತಾ ಹೋಗ್ತಾ ಫುಲ್ ಡೆವಲಪ್ ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಮಾತ್ರ ಫುಲ್ ಹಾರಿಬಲ್ ಆಗಿದೆ ರೋಡು. ಫುಲ್ ಟಾಪಿಗೆ ರೀಚ್ ಆದ್ವಿ. ಇಲ್ಲೇ 2 ವೀಲರು 4 ವೀಲರ್ ಪಾರ್ಕಿಂಗಲ್ಲಿ ಇಲ್ಲೇ ಇದೆ. ಜಾಕೆಟ್ ಹಾಕೊಂಡು ಹೆಂಗಿದ್ಯಾ ಅಂದರೆ ಯಾವುದೋ ಹಳೆ ರೈಡ್ರು ಥರ ಇದೆಯಾ, ಇಡೀ ಇಂಡಿಯಾನ ಟೂರ್ ಮಾಡಿರೋ ಥರ ಇದೆಯಾ. ಏಕೆ ಅಜಿತ್ ಕುಮಾರ್ ರೇಸಿಂಗ್ ಅಂತ ಮತ್ತೊಮ್ಮೆ ಈ ಧಾರ್ಮಿಕ ಕ್ಷೇತ್ರಕ್ಕೆ ಸ್ವಾಗತ. ಬನ್ನಿ ಈ ಸ್ಥಳದ ಇತಿಹಾಸವನ್ನು ಇನ್ನಷ್ಟು ತಿಳಿಯೋಣ. ಈ ಸ್ಥಳದ ಸುತ್ತಮುತ್ತಲೂ ಅತಿ ಹೆಚ್ಚು ಸರ್ಪ ಸಂಚಾರ ಆಗ್ತಿರ್ತದೆ. ಶಿವರಾತ್ರಿ ಮತ್ತು ನಾಗಪಂಚಮಿಯ ದಿನದಂದು ವಿಜೃಂಭಣೆಯಿಂದ ಇಲ್ಲಿ ಆಚರಿಸುತ್ತಾರೆ. ಈಗ ನೀವು ನೋಡ್ತಾ ಇರೋ ಮೇಲ್ಛಾವಣಿ, ಈ ಕಂಬಗಳೆಲ್ಲ ರೀಸೆಂಟಾಗಿ ಕಟ್ಟಿರೋದು, ಒಂದು 10 ತಿಂಗಳಾಗಿದೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ತೆಗೆದಿರುತ್ತೆ. ವಿಶೇಷ ದಿನಗಳಲ್ಲಿ ಅಂದರೆ ಸೋಮವಾರ, ಶನಿವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನದಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತದೆ. ಈ ಸ್ಥಳದಲ್ಲಿ ಹರಕೆಯನ್ನು ಹೊತ್ತು 48 ದಿನಗಳ ಕಾಲ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಎಂದು ನಂಬಿದ್ದಾರೆ. ಮೂಲ ದೇವರಿರುವುದು ಇದೇ ಗುಡಿಯಲ್ಲಿ. ಸ್ಥಳೀಯರು ಹೇಳೋರ ಪ್ರಕಾರ ಸುಮಾರು 1300 ವರ್ಷಗಳ ಇತಿಹಾಸ ಇದೆ ಈ ಸ್ಥಳಕ್ಕೆ. ಸಿದ್ದಪ್ಪಾಜಿ ಸ್ವಾಮಿಗಳು ತಪಸ್ಸನ್ನು ಮಾಡ್ತಾ ಇರೋ ಸ್ಥಳ ಕೂಡ ಇದಾಗಿದೆ. ಅಭಿವೃದ್ಧಿ ಆಗೋ ಮುಂಚೆ ಈ ಸ್ಥಳ ಈ ಥರ ಇತ್ತು. ಸಿದ್ದಪ್ಪಾಜಿ ಸ್ವಾಮಿಗಳು ಬಳಸುತ್ತಿದ್ದ ಪಾದರಕ್ಷೆ ಇದು. ಅವಶ್ಯಕತೆ ಇದ್ದಾಗ ಇಲ್ಲಿನ ಅರ್ಚಕರನ್ನು ಸಂಪರ್ಕಿಸಲು ಈ ನಂಬರ್ಗೆ ಕಾಲ್ ಮಾಡಿ. ಶಿವನನ್ನು ಇಲ್ಲಿ ಸಿದ್ದೇಶ್ವರನ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ನೀವಿಲ್ಲಿ ಕಾಣ್ತಿರೋದು ಗರ್ಭಗುಡಿಯಲ್ಲಿರುವ ಸಿದ್ದೇಶ್ವರನ ವಿಗ್ರಹ. ಸುತ್ತಮುತ್ತಲಿನ 2.5 ಕಿಲೋಮೀಟರ್ ಅಂತರದಲ್ಲಿ ಯಾರೂ ಸಹ ಮಾಂಸಾಹಾರವನ್ನು ಇಲ್ಲಿ ಬಳಸುವುದಿಲ್ಲ. ದೇವಸ್ಥಾನದ ವತಿಯಿಂದ ಬರುವ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುತ್ತಾರೆ. ತಾಯ್ತ, ಸರ, ಮಣಿ, ಬಳೆ, ದೃಷ್ಟಿಗೊಂಬೆ ಏನು ಬೇಕಿದ್ರೂ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಈಗ ತಾನೇ ಪ್ರಸಿದ್ಧ ಹೊಂದಿರೋ ಈ ಸ್ಥಳಕ್ಕೆ ತುಂಬ ಅಭಿವೃದ್ಧಿ ಕೆಲಸ ಪೆಂಡಿಂಗ್ ಇದೆ. ಸ್ಥಳೀಯ ಟ್ರಸ್ಟ್ನ ವತಿಯಿಂದ ಸಮುದಾಯ ಭವನ ಕೂಡ ಕಟ್ಟಿಸ್ತಾ ಇದ್ದಾರೆ. ಭಕ್ತಾದಿಗಳು ಹಣ ಸಹಾಯ ಮಾಡಲು ಇಚ್ಛಿಸಲ್ಪಟ್ಟಿದ್ದಲ್ಲಿ ಈ QR ಕೋಡ್ಗೆ ಸೆಂಡ್ ಮಾಡ್ಬೋದು. ಈ ಸ್ಥಳದ ಮತ್ತೊಂದು ವಿಶೇಷತೆ ಏನಂದರೆ ಈ ದೇವಸ್ಥಾನವನ್ನು ದಕ್ಷಿಣಾಭಿಮುಖವಾಗಿ ನಿರ್ಮಿಸಿದ್ದಾರೆ. ಬೆಟ್ಟದ ಮೇಲೆ ದೇವಸ್ಥಾನದ ಮುಂದೆ ಶಿವಲಿಂಗವಿನ ಆಕಾರದಲ್ಲಿ ಕಾರಂಜಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸ್ಥಳಕ್ಕೆ ಇದುವೇ ಕೇಂದ್ರ ಬಿಂದು ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದರ ಸುತ್ತಲೂ 108 ಪುಟ್ಟ ಶಿವಲಿಂಗವನ್ನು ಇಟ್ಟು ಮಧ್ಯದಲ್ಲಿ ಒಂದು ದೊಡ್ಡ ಶಿವಲಿಂಗವಿಗೆ ಹಿಂದ್ಗಡೆ ಸರ್ಪ ಎಡೆ ಎತ್ತಿರೋ ಹಾಗೆ, ಅದರ ಮುಂದೆ ಬಸವಣ್ಣ ನೋಡ್ತಿರೋ ಹಾಗೆ ತುಂಬ ಸುಂದರವಾಗಿ ನಿರ್ಮಿಸಿದ್ದಾರೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ. ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಎಂದು ಭಾವಿಸುತ್ತೇನೆ. ವಂದನೆಗಳು. ಮರಳಿ ನಮ್ಮ ಗೂಡಿನ ಕಡೆಗೆ ಪಯಣ. ಸಂಡೇ ಆಗಿರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ, ವೆಲ್ಕಮ್ ಟು ಆಲ್. ತುಂಬ ಸ್ಲೋಪ್ ಆ್ಯಂಡ್ ಸ್ಲಿಪ್ಪರಿ ಇದೆ. ಒಂಚೂರು ಯಾಮಾರಾದರೂ ಆಯ್ಕೊಳ್ಳೋದಂತೂ ಪಕ್ಕ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬರೋರು ಎಸ್ಪೆಷಲಿ ಬೈಕಲ್ಲಿ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ.
ಎಕ್ಸಿಟ್ಟು ರೈಟ್ ಹೋದರೆ ಕನಕಪುರ ರೋಡಿಗೆ ಜಾಯ್ನ್ ಆಗುತ್ತೆ, ಲೆಫ್ಟ್ ಹೋದರೆ ಮೈಸೂರು ರೋಡಿಗೆ ಜಾಯ್ನ್ ಆಗುತ್ತೆ. ನಾವು ಈ ಕಡೆಯಿಂದನೇ ಬಂದಿದ್ದು, ಸೊ ಹಾಗಾಗಿ ವಾಪಸ್ ಹಿಂಗೆ ಹೋಗ್ತೀವಿ. ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ ಮುಗೀತು. ಈ ವಿಡಿಯೋ ನೋಡಿದವ್ರಿಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.